ಬೆಳಗಾವಿಗೆ ಬಂದು ಕರ್ಮಭೂಮಿ ಎನ್ನುತ್ತಿದ್ದಾರೆ. ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸಿದ್ದಾರೆ? ಏನ್ ಮಾಡಿದ್ದಾರೆ ಇವರು ಬೆಳಗಾವಿಗೆ? ಇಲ್ಲಿ ನಾವೇನು ಹುಚ್ಚರ? ಬೆಳಗಾವಿ ಜಿಲ್ಲೆಯ ಜನರನ್ನ ಬಕ್ರ ಮಾಡಲು ಬಂದಿದ್ದೀರಾ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಈಗ ನಾಳೆ ನಾನು ಹೋಗಿ ಹುಬ್ಳಿ ಧಾರವಾಡಗೆ ಹೋಗಿ ನಾನು ಕರ್ಮಭೂಮಿ ಅಂತಂದ್ರೆ ಒಪ್ಕೋತಾರ ಜನ? ನಾವೇನು ಹುಚ್ಚರಿದೀವ? ಇಲ್ಲಿ ಬೆಳಗಾವಿ ಜಿಲ್ಲೆ ಜನರನ್ನ ಬಕ್ರ ಮಾಡಕ್ ಬಂದಿದ್ದಾರ? ಗೋಕಾಕ್ನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಶೆಟ್ಟರ್ ಏನ್ ಮಾಡಿದ್ದಾರೆ? ಬೆಳಗಾವಿ ಜಿಲ್ಲೆಗೆ ಆಕ್ಸಿಜನ್ ಹಂಚಿಕೆ ಮಾಡಿದ್ದನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. 6 ಬಾರಿ ಹುಬ್ಬಳ್ಳಿ ಜನರು ಅವರನ್ನ ಆಯ್ಕೆ ಮಾಡಿದ್ರು. ಈಗ ಅವರೇ ಹೊರಹಾಕಿದ್ದಾರೆ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಲ್ಲಿದ್ದಾಗ ಬಿಜೆಪಿಯವರಿಗೆ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಹಾಗೇನೆ ಮೋದಿಜಿಯವರಿಗೂ ಬೇಕಾದಂಗೆ ಬೈದ್ರು. ಎಲೆಕ್ಷನ್ನಲ್ಲಿ ಲಾಭ ಪಡ್ಕೊಳ್ಳಕ್ಕೆ ಹಿಂದೂ ಮುಸ್ಲಿಂ ಜಗಳ ತರ್ತಾರೆ, ಹಾಗೆ ಹೀಗೆ ಎಂದು ಬೈದುಕೊಂಡಿದ್ದು ನಾವಲ್ಲ, ಈಗ ಬಿಜೆಪಿಗೆ ಸೇರಿಕೊಂಡಿರುವ ಶೆಟ್ಟರ್ ಅವರೇ. ಇಂತಹ ನೈತಿಕತೆ ಇಲ್ಲದ ಅಭ್ಯರ್ಥಿಯನ್ನ ಬಿಜೆಪಿಯವರು ಬೆಳಗಾವಿಗೆ ಕೊಟ್ಟಿದ್ದಾರೆ ಎಂದು ಕಿಡಿಕಾರಿದ್ರು. ಇನ್ನು ಮುಂದುವರೆದು ಮಾತನಾಡಿದ ಹೆಬ್ಬಾಳ್ಕರ್, ರಾಜಕಾರಣ ನಿಂತ ನೀರಲ್ಲ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದ ಇತಿಹಾಸವೇ ಇರಲಿಲ್ಲ. ಒಂದಲ್ಲ 2 ಬಾರಿ ಅಲ್ಲಿ ಗೆದ್ದು ಇತಿಹಾಸ ಉಂಟಾಗಿದೆ. ಇನ್ನು ನಾವು ಅಲ್ಲಿ ಕೆಲಸ ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದೇನೆ ಎಂದು ತಿಳಿಸಿದ್ರು. ಗೋಕಾಕ್ ಮತ್ತು ಅರಬಾವಿ ಮತಕ್ಷೇತ್ರ ಮೊದಲಿನಿಂದನೂ ಕೂಡ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಂತ ಕ್ಷೇತ್ರ. 2014 ಚುನಾವಣೆಯಲ್ಲೇನೆ ಬಹಳಷ್ಟು ಲೀಡ್ ಆದಂತ 2 ಕ್ಷೇತ್ರ. ಈ ಒಂದು ಭಾಗದ ಜನರ ವಿಶೇಷ ಒಂದು ಪ್ರೀತಿ ನನ್ನ ಮೇಲಿದೆ. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತ ವಾತಾವರಣ. ಅದು ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಲೋಕಸಭೆ ಇರ್ಬೋದು ಮತ್ತು ಕೆನರಾ ಕಾನ್ಸ್ಟಿಟ್ಯೂನ್ಸಿ. ಆಶ್ಚರ್ಯಜನಕವಾಗಿ ಹೇಳಬೇಕು ಅಂದ್ರೆ ಈವನ್ ಕೆನರಾ ಕಾನ್ಸ್ಟಿಟ್ಯೂನ್ಸಿ 2 ಕಾನ್ಸ್ಟಿಟ್ಯೂನ್ಸಿ, ಒಂದು ಖಾನಾಪುರ, ಕಿತ್ತೂರ. ಸೊ ಇಡೀ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತ ಅಲೆ ಮತ್ತು ವಾತಾವರಣ ನೋಡಿ. ಅದ್ರ ಬಗ್ಗೆ ಯಾಕೆಂದ್ರೆ ನಾನು ಇಲೆಕ್ಷನ್ ಅಲ್ಲಿ ಬಿಸಿ ಇರೋದ್ರಿಂದ ಬೆಳಗ್ಗೆ 8 ಗಂಟೆ ಬಿಡ್ತೀವಿ, ರಾತ್ರಿ 12 ಗಂಟೆ 1 ಗಂಟೆಗೆ ಮನೆ ಹೋಗ್ತೀವಿ. ಅದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಬೆಳಗ್ಗೆ ಬರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ಬಹಳಷ್ಟು ಆಕಾಂಕ್ಷಿಗಳು ಇದ್ದಾಗ ಈ ರೀತಿ ಆಗೋದು ಸಹಜ. ಬಟ್ ನಮ್ಮ ಹೈಕಮಾಂಡ್ ಆಗ್ಲಿ, ನಮ್ಮ ರಾಜ್ಯದ ನಾಯಕರಾದಂತ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅದನ್ನ ಏನೇ ಗೊಂದಲಗಳಿದ್ರು ಅದಕ್ಕೆ ಶೀಘ್ರವಾಗಿ ತರೆ ಎಳೆದು ಎಲ್ಲರೂ ಒಗ್ಗಟ್ಟಿನಿಂದ ಇಲೆಕ್ಷನ್ ಮಾಡ್ಲಿಕ್ಕೆ ಒಮ್ಮತದ ಅಭ್ಯರ್ಥಿಯನ್ನು ಕೂಡ ಕೊಡ್ತಾರೆ. ನೋಡಿ, ಪಾಪ 6 ಸರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಳಿ ಜನತೆ ಆರಿಸಿ ಕಳಿಸಿದ್ರು. ಬಿಜೆಪಿ ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನು ಏರ್ಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಕನಸನ್ನ ಕಟ್ತಾರೆ. 6 ಬಾರಿ MLA ಆದಂತ ಒಂದು ಬಿಜೆಪಿ ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾದ್ರು, ಮಂತ್ರಿಗಳಾದ್ರು, ಮುಖ್ಯಮಂತ್ರಿಗಳಾದ್ರು, ಬಿಜೆಪಿಯ ರಾಜ್ಯಾಧ್ಯಕ್ಷ ಆದ್ರು, ಇಷ್ಟೆಲ್ಲ ಸೀಟನ್ನ ಅನುಭವಿಸಿ ಈಗ 6 ಸರಿ ಗೆದ್ದಿ ಕಳಿಸಿದಂತ ಜನರನ್ನ ಇದನ್ ಮಾಡಿ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ಹುಬ್ಳಿ ಧಾರವಾಡದವರೇ ಅವ್ರನ್ನ ಹೊರಗಡೆ ಹಾಕಿದಾರಲ್ಲ. ಹೊರಗಡೆ ಹಾಕಿದವ್ರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಅಂತಂದ್ರೆ ನಾವೇನ್ ಸುಮ್ನೆ ಇರ್ಬೇಕಾ?